ಎಂಬ ಪುಟ್ಟ ಹುಡುಗ ಕುದುರೆಮುಖಕ್ಕೆ ಪ್ರವಾಸ ಹೋಗುತ್ತಾನೆ. ಹಸಿರು ಪರ್ವತಗಳು, ದಟ್ಟ ಕಾಡುಗಳು, ಮೋಡಗಳಿಂದ ಮುಸುಕಿದ ದಾರಿಗಳನ್ನು ನೋಡುತ್ತಾ ಅವನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತವೆ. ಕೊನೆಗೆ ಬಸ್ ಕುದುರೆಮುಖ ಹಳ್ಳಿಗೆ ತಲುಪುತ್ತದೆ. ಬಸ್ ನಿಂತ ತಕ್ಷಣ ಆದಿ ದಿಗಂತವಿಲ್ಲದ ಪರ್ವತಗಳನ್ನು ನೋಡುತ್ತಾ ಆಶ್ಚರ್ಯದಿಂದ ಇಳಿಯುತ್ತಾನೆ. ಹತ್ತಿರದ ಹಳೆಯ ಮರದ ಪೀಠದ ಮೇಲೆ ಕುಳಿತಿದ್ದ ಒಬ್ಬ ಬೂದು ಕೂದಲಿನ ಅಜ್ಜ ಆದಿಯನ್ನು ನೋಡಿ ಸ್ನೇಹಭಾವದಿಂದ ನಗುತ್ತಾನೆ. ಅಜ್ಜ, ಕುದುರೆಮುಖ ಇಷ್ಟು ಸುಂದರವಾದ ಜಾಗ, ಇದನ್ನು ಮೊದಲು ಯಾರು ಕಂಡುಕೊಂಡರು? ಆದಿ ಕುತೂಹಲದಿಂದ ಕೇಳುತ್ತಾನೆ. ಅಜ್ಜ ಆ ನೆನಪಿನ ಜಗತ್ತಿಗೆ ತೆರಳುತ್ತಾರೆ. ಬಾಳೆಗೊಂಬೆ, ಬಹಳ ವರ್ಷಗಳ ಹಿಂದಿನ ಮಾತಿದು. ಅಂದು ಇಲ್ಲಿನ ಪರ್ವತಗಳು ಅನ್ವೇಷಣೆಗಾಗಿಯೇ ಕಾದಿದ್ದವು. ಸಂಪತ್ ಅಯ್ಯಂಗಾರ್ ಎಂಬ ಭೂಗೋಳ ಶಾಸ್ತ್ರಜ್ಞನು ಈ ಕಾಡುಗಳಲ್ಲಿ ಸಂಚರಿಸುತ್ತಿದ್ದರು. ಅವರು ಕುದುರೆಯ ಮೇಲೆ ಹತ್ತಿ ಈ ದಟ್ಟ ಕಾಡುಗಳನ್ನು, ಪರ್ವತ ಹಾದಿಗಳನ್ನು ಪರಿಶೀಲಿಸುತ್ತಿದ್ದರು. ಮೋಡ ಮುಸುಕಿದ ಆಕಸ್ಮಿಕ ಬೆಳಕಿನ ನಡುವೆ ಸಂಪತ್ ಅಯ್ಯಂಗಾರ್ ತಮ್ಮ ಕಪ್ಪು ಬಿಳಿ ಕುದುರೆಯನ್ನು ಹಿಂಡುತ್ತಾ ಚಿಕ್ಕ ಗಿಡಗಂಟಿಗಳ ನಡುವಿನ ಕತ್ತಲೆ ದಾರಿಗಳಲ್ಲಿ ಸಾಗುತ್ತಿದ್ದರು. ಕಾಡಿನ ತಂಪಾದ ಗಾಳಿ, ಮಳೆ ಬಿದ್ದ ಮಣ್ಣಿನ ವಾಸನೆ, ಹತ್ತಿರದ ಚಿಟುಪಟ ಹರಿಯುವ ಹೊಳೆ, ಇದು ಎಲ್ಲವೂ ಅವರಿಗಾಗಿ ಹೊಸ ಅನುಭವವಾಗಿತ್ತು. ಅವರು ಪರ್ವತದ ಪೈಪೋಟಿಯಲ್ಲಿ ಹತ್ತಿದಂತೆ ಹಸಿರು ಗಿಡಗಳ ನಡುವೆ ಕೆಲವು ಕೆಂಪು ಮಣ್ಣಿನ ತುಣುಕುಗಳು ಗೋಚರಿಸಿದವು. ಆದರೆ ಅವರು ಅದನ್ನು ತುಂಬಾ ಗಮನಿಸಲಿಲ್ಲ. ಹೆಜ್ಜೆ ಮುಂದಿಟ್ಟಾಗ ಏನೋ ಅನಿರೀಕ್ಷಿತವಾಯಿತು. ಕುದುರೆಯ ಕಾಲು ತೀವ್ರವಾಗಿ ಭೂಮಿಯಲ್ಲಿ ಮುಳುಗಿತು. ಕುದುರೆಯ ಬಿಚ್ಚಬಿಟ್ಟ ಬೆವರಿನೊಂದಿಗೆ ಅದು ನೆಲದಲ್ಲಿ ನಾಟಿಕೊಂಡು ಒದ್ದಾಡಿತು. ತಕ್ಷಣ ಸಂಪತ್ ಅಯ್ಯಂಗಾರ್ ಕುದುರೆಯಿಂದ ಇಳಿದು ಮಣ್ಣನ್ನು ಪರೀಕ್ಷಿಸಿದರು. ಅದು ಸಾಮಾನ್ಯ ಮಣ್ಣಲ್ಲ, ಅದು ಕೆಂಪು ಬಣ್ಣದ ಭಾರವಾದ ಮಣ್ಣು. ಅವರು ಕುತೂಹಲದಿಂದ ಒಂದು ದೊಡ್ಡ ಕಲ್ಲು ತೆಗೆದು ಅದನ್ನು ಹತ್ತಿರದ ಬಂಡೆಯ ಮೇಲೆ ಹೊಡೆದರು. ಟೀಂಗ್! ಒಂದು ಲೋಹದ ಶಬ್ದ. ಅವರು ತಕ್ಷಣ ಅರ್ಥ ಮಾಡಿಕೊಂಡರು, ಇದು ಕಬ್ಬಿಣದ ಅಯಸ್ಕ. ಈ ಆಕಸ್ಮಿಕ ಅನ್ವೇಷಣೆಯಿಂದ ಕುದುರೆಮುಖದ ಕಬ್ಬಿಣದ ಭಂಡಾರಗಳು ಜನರಿಗೆ ತಿಳಿಯಿತು. ಹಲವಾರು ವರ್ಷಗಳ ನಂತರ ಕುದುರೆಮುಖ ಲೋಹದ ಅಯಸ್ಕ ಕಂಪನಿ ಖೇಯಕ ಸ್ಥಾಪನೆಯಾಯಿತು. ಇಲ್ಲಿನ ಲೋಹವನ್ನು ವಿದೇಶಗಳಿಗೂ ರಫ್ತು ಮಾಡಲಾಯಿತು.